ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಬರಲ್ಲ ಹೇಳ್ರಿ ಅಲ್ಲಿಗೆ. ನಮ್ಮ ರಾಜ್ಯದ ಕಾನೂನು ಹಾಗೂ ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ ಮಾನ್ಯ ಎಚ್.ಕೆ. ಪಾಟೀಲ್ ಅವರು ಲಕ್ಕುಂಡಿಯ ಸಂಪೂರ್ಣವಾಗಿರ್ತಕ್ಕಂಥ ಇತಿಹಾಸವನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಹಾಗೇನೆ ನಮ್ಮ ರಾಜ್ಯದ ಹಾಗೂ ನಮ್ಮ ಕೇಂದ್ರದ ಆರ್ಕಿಟೆಕ್ಚರಲ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ ಇದನ್ನು ಉತ್ಖನನ ಮಾಡಬೇಕು, ಇಲ್ಲಿರ್ತಕ್ಕಂಥ ಅವಶೇಷಗಳನ್ನು ತೆಗೆಯಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಉತ್ಖನನ ಕಾರ್ಯಕ್ರಮ ಪ್ರಾರಂಭವಾಗುವ ಸಂದರ್ಭದಲ್ಲಿ ನಾನು ಕೂಡ ಬಂದಿದ್ದೆ. ನಾನು ಮೊನ್ನೆ 26ನೇ ತಾರೀಕಿಗೆ ಬರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೆ. ಅವತ್ತು ನಾನು ಮೊನ್ನೆ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಸಿ ಪಾಟೀಲ್ ಜೊತೆ ಮಾತನಾಡಿ ಅವರು ನಾವು ಜೊತೆ ಬರಬೇಕು ಅನ್ನೋ ಒಂದು ಉದ್ದೇಶ ಇದ್ದಾಗ್ಯೂ ಕೂಡ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಗುಯೇರಿ ಅವರು ಇವತ್ತು ಕೆಲಸ ಬಂದಿದೆ, ರಜೆ ಇದೆ, ಅದಕ್ಕೆ ನಿಮ್ಗೆ ಗೊತ್ತಾಗುದಿಲ್ಲ ಬರಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಪಾರ್ಲಿಮೆಂಟ್ ನಡೆದಿದ್ರೂ ಕೂಡ ಮತ್ತೆ ನಿಮ್ಮ ಕೆಲಸ ಮುಗಿಬಹುದು ಏನೋ ಒಂದು ಉದ್ದೇಶದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಉತ್ಖನನ ಹೇಳಿದ್ರೆ ಇದು ಬಹಳಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಲಕ್ಕುಂಡಿ ಐತಿಹಾಸಿಕವಾಗಿ ತನ್ನದೇ ಆಗಿರ್ತಕ್ಕಂಥ ಪರಂಪರೆಯನ್ನು ಹೊಂದಿರತಕ್ಕಂಥ ಒಂದು ಊರು. ಇದು ಹಿಂದೆ ರಾಜಧಾನಿಯಾಗಿ ಅವತ್ತಿನ ದಿವಸದಲ್ಲಿ ಬಹುಶಃ ನಮಗೆಲ್ಲ ಗೊತ್ತಿದ್ದಾಗೆ ಇಲ್ಲಿ ಸಾಕಷ್ಟು ಗುಡಿಗಳು ಹಾಗೇನೆ ಬಾವಿಗಳು ಎಲ್ಲ ನಿರ್ಮಾಣ ಆಗಿ ಇವತ್ತು ಆ ಒಂದು ಇತಿಹಾಸವನ್ನು ನಾವು ಓದ್ತಿದ್ದೇವೆ. ಅದಕ್ಕೆ ನಾನು ಹೋಗೋದಿಲ್ಲ. ಇವತ್ತು ಪ್ರಮುಖವಾಗಿ ಇವತ್ತೇನು ಈ ಉತ್ಖನನದ ಮಹತ್ವ ಏನು ಅಂತಂದ್ರೆ ಇವತ್ತಿನ ದಿವಸ ವೈಜ್ಞಾನಿಕವಾಗಿ ಇವತ್ತು ಉತ್ಖನನ ನಡೀತಾ ಇದೆ. ಅಂದರೆ ಅವತ್ತು ಹಿಂದೆ ನಾವು ಹೇಗೆ ಭೂಮಿನಲ್ಲಿ ಅಗಿದಾಗ ಎಕ್ಸಾಕ್ಯುವೇಷನ್ ಅಂತ ಹೇಳ್ತೀವಿ, ಅಗಿದಾಗ ಅಲ್ಲಿರ್ತಕ್ಕಂಥ ಅವಶೇಷಗಳು ಇವತ್ತು ಅವತ್ತಿನ ದಿವಸ ನಮ್ಮ ಜನರು ಉಪಯೋಗಿಸಿದಂತ ಉಡುಗೊರೆ ಇರಬಹುದು, ಒಡವೆಗಳು ಇರಬಹುದು, ಹಾಗೇನೆ ಅಲ್ಲಿ ಇರ್ತಕ್ಕಂಥ ಅವರು ಬಳಸ್ತಕ್ಕಂಥ ವಸ್ತುಗಳಿರಬಹುದು, ದಿನನಿತ್ಯ ಅಡಿಗೆಗೆ ಉಪಯೋಗಿಸ್ತಕ್ಕಂಥ ಪಾತ್ರೆ, ಹೀಗೆ ಅದರ ಜೊತೆಗೆ ಇವತ್ತು ಬಹುಶಃ ಹಿಂದೆ ಇವತ್ತು ನಾಣ್ಯ ತಯಾರು ಮಾಡತಕ್ಕಂಥ ಟೆಂಕ್ಸಾಲ್ ಇರ್ತಕ್ಕಂಥ ಈ ಒಂದು ಲಕ್ಕುಂಡಿಯಲ್ಲಿ ಬಹುಶಃ ವಿಶೇಷವಾಗಿ ಈ ಹಿಂದಿನ ನಾಣ್ಯಗಳು ಸಿಗಬಹುದು. ಹೀಗೆ ಹಲವಾರು ವಿಚಾರದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಕಾರ್ಯ ನಿಜವಾಗಿಯೂ ಕೂಡ ಬಹಳಷ್ಟು ಸ್ತುತ್ಯವಾಗಿರ್ತಕ್ಕಂಥ ಒಂದು ಕಾರ್ಯ. ಯಾಕಂತ ಹೇಳಿದ್ರೆ ಲಕ್ಕುಂಡಿ ಇತಿಹಾಸ ಇನ್ನೂ ಈ ಇತಿಹಾಸಕ್ಕೆ ಮೆರುಗು ಬರಬೇಕಾದ್ರೆ ಇವತ್ತೇನು ಅವಶೇಷಗಳು ಇಲ್ಲಿ ಇಷ್ಟೊಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ಏನೋ ಹಿಂದೆ ನಮ್ಮ ರಾಜರಿರಬಹುದು, ಅವತ್ತಿನ ಜನಾಂಗದವರು, ಯಾಕಂತ ಹೇಳಿದ್ರೆ ಆ ಒಂದು ಜೀವನದ ಮಟ್ಟ, ಅವರ ಜೀವನದ ಒಂದು ಶೈಲಿ ಅವತ್ತಿನ ಒಂದು ನಾಗರಿಕತೆಗೆ ನಮಗೆ ಗೊತ್ತಾಗ್ತಿದೆ ಅನ್ನೋ ಒಂದು ಉದ್ದೇಶದಿಂದ ಬಹುಶಃ ಇವತ್ತು ಈಗ ನಾವು ವೈಜ್ಞಾನಿಕವಾಗಿ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಸರ್ಕಾರದವರಾಗಿರ್ಬೋದು, ರಾಜ್ಯ ಸರ್ಕಾರ ಆರ್ಕಿಟೆಕ್ಚರಲ್ ಡಿಪಾರ್ಟ್ಮೆಂಟ್ ಅವರು ಈ ಪದರಗಳೇನಿದೆ ಆ ಒಂದು ಪದರಗಳಲ್ಲಿ 2 ಫೂಟ್ 3 ಫೂಟ್ ಈ ಪದರಗಳಲ್ಲಿ ಇಟ್ಟಿರ್ತಕ್ಕಂಥ ವಸ್ತುಗಳ ಆಧಾರದ ಮೇಲೆ ಇವತ್ತು ಅಲ್ಲಿ ಅವಧಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಿದೆ. ಇಂಥ ಒಂದು ಒಳ್ಳೆ ಕೆಲಸ ನಡೆದಿದೆ. ಇವತ್ತು ನಾನು ಹೇಳೋದಿಷ್ಟೇ, ನಾನು ಕೂಡ ನಮ್ಮ ಕೇಂದ್ರ ಸರ್ಕಾರದ
ಅಧಿಕಾರಿಯಾಗಿರ್ತಕ್ಕಂಥ ಮುರಳೀಮನೋಹರನ್ನು ಕರ್ಕೊಂಡು ಬಂದಿದ್ದೇನೆ. ಹೋಗಿ ಅವ್ರ ಜೊತೆ ನಾನು ಮಾತಾಡಿದ್ದೇನೆ. ನಾನು ಬರುವ ಪೂರ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಇಲ್ಲಿ ಬಂದಿದ್ದೇನೆ. ಇವತ್ತು ಏನು ಈ ಒಂದು ಕೆಲಸ ಮುಂದುವರಿಬೇಕು. ಯಾಕಂತ ಹೇಳಿದ್ರೆ ಇನ್ನೂ ಏನೇನೋ ವಿಶೇಷಗಳಿವೆ. ಅದರ ಮೇಲೆ ಇದ್ರ ಇತಿಹಾಸ ರಚನೆ ಆಗ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನು ರಾಜ್ಯ ಸರ್ಕಾರ ಒಂದು ನಿಲುವು ತೆಗೆದುಕೊಂಡಿದೆ. ಇವತ್ತು ಮಾನ್ಯ ಎಚ್ ಕೆ ಪಾಟೀಲ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಅದಕ್ಕೆ ನಾನು ನಮ್ಮ ಶಾಸಕರಾಗಿರ್ತಕ್ಕಂಥ ಸಿ ಪಾಟೀಲ್ರು ನಾವು ಜೊತೆ ಇರ್ತೇವೆ.